ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. IPL ಶುರುವಾಗ್ತಾ ಉಂಟು. ಕ್ರಿಕೆಟ್ ಹಬ್ಬ IPL ಶುರುವಾಗ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಪ್ರಿವ್ಯೂ ವಿಡಿಯೋಗಳನ್ನು ಮಾಡಬೇಕಂತ ನಾನು ಅಂದ್ಕೊಂಡಿದ್ದೆ. ಇವತ್ತಿನಿಂದ ಪ್ರಿವ್ಯೂ ವಿಡಿಯೋ ಶುರುವಾಗುತ್ತದೆ. T20 ವರ್ಲ್ಡ್ ಕಪ್ ಭಾರತ ವಿನ್ ಆದಮೇಲೆ ಒಂದು 10 ದಿನ ಈ ಚಾನಲ್ ಯಾವುದೇ ವಿಡಿಯೋ ಬಂದಿರಲಿಲ್ಲ. ಯಾಕಂತಂದರೆ IPL ಶುರುವಾದ್ಮೇಲೆ ಅಂತೂ ಬ್ರೇಕ್ ತಗೊಳ್ಳಿಕ್ಕಾಗೋದಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಬ್ರೇಕ್ ತಗೊಳ್ಳುವಂಥ ಒಂದು 10 ದಿನ ಬ್ರೇಕ್ ತೆಗೆದುಕೊಂಡಿದ್ದೆ. ಇನ್ನು ಮೇಲೆ ಬ್ರೇಕ್ ಇರೋದಿಲ್ಲ. ಎಲ್ಲಿಯಾದರೂ ವಿಡಿಯೋ ಬರುವುದಿಲ್ಲ ಅಂತಿದ್ರೆ ದಯವಿಟ್ಟು ನೀವು ಪೋಸ್ಟ್ ಸೆಕ್ಷನ್ ನೋಡಿ. ಯಾವ್ದಾದ್ರು ಮ್ಯಾಚಿನ ವಿಡಿಯೋ ಬರುವುದಿಲ್ಲ ಅಂತೆಲ್ಲ ಇದ್ದರೆ ನಾನು ಖಂಡಿತವಾಗಿ ಮುಂಚಿತವಾಗಿ ಅದರಲ್ಲಿ ತಿಳಿಸಿರ್ತೇನೆ. ಓಕೆ, ಪ್ರಿವ್ಯೂ ಸ್ಟಾರ್ಟ್ ಮಾಡುವ ಮೊದಲ ತಂಡ ಯಾವುದು ಅಂತಂದರೆ ನನ್ನ ಫೇವರೆಟ್ ತಂಡ, ನಾನು ಸಪೋರ್ಟ್ ಮಾಡ್ತಾ ಇರುವಂತಹ ತಂಡ. ಹಾಗೆಯೇ ನಮ್ಮ ಈ ಚಾನಲಿನ ಬಹುಪಾಲು ವ್ಯೂವರ್ಸ್ ಅಥವಾ ಬಹುಪಾಲು ಸಬ್ಸ್ಕ್ರೈಬರ್ಸ್ ಯಾವ ತಂಡದ ಫ್ಯಾನ್ ಆಗಿದ್ದಾರೆ? ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಫ್ಯಾನ್ ಆಗಿದ್ದಾರೆ. ಈಗ ಕಮೆಂಟ್, ಬ್ರಾ ನಾನು CSK ಫ್ಯಾನ್, ನಾನು MI ಫ್ಯಾನ್, ನಾನು KKR ಫ್ಯಾನ್. ಎಲ್ಲ ತಂಡದ ಫ್ಯಾನ್ಸು ನಮ್ಮ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ ಇದ್ದಾರೆ. ಬಟ್ ಬಹುತೇಕರು RCBಯ ಫ್ಯಾನ್ಸ್ ಅಥವಾ RCBಯ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ನನ್ನ ಫೇವ್ರೆಟ್ ತಂಡ ಕೂಡ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಅದರ ಒಂದು ಪ್ರಿವ್ಯೂವಿಂದ ಈ ಒಂದು ಪ್ರಿವ್ಯೂಗಳು ಶುರುವಾಗಲಿ. ಓಕೆ ನೋಡಿ, ಮಿನಿ ಆಕ್ಷನಲ್ಲಿ RCB ಅಂಥದ್ದೇನು ಮಾಡುವಂಥ ಕೆಲಸವೇ ಇರಲ್ಲ. ಯಾಕಂತಂದರೆ ಬಹುತೇಕರನ್ನು ರಿಟೈನ್ ಮಾಡಿದರು. ಸೊ ಜಾಸ್ತಿ ದುಡ್ಡು ಇಟ್ಕೊಂಡು RCB ಏನು ಆಕ್ಷನ್ಗೆ ಹೋಗಿರಲಿಲ್ಲ. ಆಕ್ಷನಲ್ಲಿ ಏನು RCB ಬೈ ಮಾಡಿದಂತಹ ಪ್ಲೇಯರ್ಸಲ್ಲಿ ಎಲ್ಲರ ಹುಬ್ಬೇರಿಸಿದ್ದು ಏನಂತ ವೆಂಕಟೇಶ್ ಅಯ್ಯರ್ ಅವರನ್ನು ಎಷ್ಟು 7 ಕೋಟಿಗೆ RCB ಬೈ ಮಾಡಿದರು. ಲಾಸ್ಟ್ ಇಯರ್ 23.5 ಕೋಟಿ ತನಕ ಏನೋ ವೆಂಕಟೇಶ್ ಅಯ್ಯರ್ ಅವರು ಬೇಕು ಅಂತ ಅಂದ್ಕೊಂಡು ಹೋಗಿ ನಮಗೆಲ್ಲ ತಲೆ ಕೆಟ್ಟೋಗಿ ಎಂತ ಮಾಡ್ತಾ ಇದೆ ಮಾರ RCB. ಎಲ್ಲಾದರೂ ಅಪ್ಪಿತಪ್ಪಿ 23.5 ಕೋಟಿಗೆ ಏನಾದರೂ ವೆಂಕಟೇಶ್ ಅಯ್ಯರ್ ಅವ್ರನ್ನ ಲಾಸ್ಟ್ ಇಯರ್ RCB ಬೈ ಮಾಡಿದಿದ್ರೆ ಒಳ್ಳೆಯ ತಂಡವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ಯಾಕಂತಂದ್ರೆ ಪರ್ಸ್ ಅಷ್ಟು ಖಾಲಿ ಆಗಿರ್ತಿತ್ತಲ್ಲ. ಥ್ಯಾಂಕ್ ಗಾಡ್ ಅವರು KKRಗೆ ಹೋದ್ರು ಲಾಸ್ಟ್ ಇಯರ್. ಈ ವರ್ಷ ವೆಂಕಟೇಶ್ ಅಯ್ಯರ್ ಅವ್ರನ್ನ 7 ಕೋಟಿಗೆ ಮಿನಿ ಆಕ್ಷನಲ್ಲಿ ತಗೊಂಡ್ರು. ಅದು ಗುಡ್ ಬೈ. ಅವರ ಪ್ರಸಕ್ತ ಫಾರ್ಮು ಒಳ್ಳೇದಿಲ್ಲ, ಬಟ್ ಓಕೆ, 7 ಕೋಟಿಗಿಂತಲೂ ಜಾಸ್ತಿ ಬಡಿ 7 ಕೋಟಿಗೆ ಗುಡ್ ಬೈ ಅಂತವೇ ನನಗೆ ಅನ್ನಿಸ್ತಾ ಇರೋದು. ಅದಾದ ಮೇಲೆ ಮಂಗೇಶ್ ಯಾದವ್ ಅವ್ರನ್ನ 5.2 ಕ್ರೋರಿಗೆ ತಗೊಂಡಿದ್ದಾರೆ RCB. ಇದೆರಡು ಒಂಥರ ಒಂದು ಟಾಪ್ ಪಿಕ್ಸ್ RCBಗೆ ಅಂತ ಹೇಳ್ಬೋದು. ಆ್ಯಂಡ್ ಮೆಜಾರಿಟಿ ಎಲ್ಲ ಪ್ಲೇಯರ್ಸನ್ನ ರಿಟೈನ್ ಮಾಡಿದ್ರಿಂದಾಗಿ ಪ್ರಿವ್ಯೂ ವಿಡಿಯೋದಲ್ಲಿ ಜಾಸ್ತಿ ಮಾತಾಡಲಿಕ್ಕೆ ನನಗೆ ಇಲ್ಲ RCBಯ ಬಗ್ಗೆ. ಅಂದರೆ ವಾವ್, ಇದು ಬೇರೆ ಟೀಮ್ ಆಯಿತು ಮಾರ್ರೆ ಅಂತ ಹೇಳುವಂಥದ್ದು ಇಲ್ಲ. ಮೆಜಾರಿಟಿ ಅದೇ ಟೀಮ್ ಇದೆ. ಈಗ ನನ್ನ ಪ್ಲೇಯಿಂಗ್ 11 ನಾನು ಹೇಳ್ತೇನೆ. ಅದಾದ ಮೇಲೆ ರಿಪ್ಲೇಸ್ಮೆಂಟ್ ಯಾವ ಥರ ರಿಪ್ಲೇಸ್ಮೆಂಟ್ ಇರ್ಬೋದು ಅಂತ ಕೂಡ ಹೇಳ್ತೇನೆ. RCBಯ ಶ್ಯೂರ್ ಶಾರ್ಟ್ ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು ಅಂತಂದರೆ ನೋಡಿ, ಈಗ ಬಂತಲ್ಲ, ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟು. ನನ್ನ ಪ್ರಕಾರ ಒನ್ ಡೌನಲ್ಲಿ ದೇವದತ್ ಪಡಿಕ್ಕಲ್ ಅವ್ರನ್ನ ಆಡಿಸ್ತಾರೆ. ವೆಂಕಟೇಶ್ ಅಯ್ಯರ್ ಅವ್ರನ್ನ ಫಸ್ಟ್ ಪ್ರಿಫರೆನ್ಸ್ ಆಗಿ ಇಟ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಅದಾದ ಮೇಲೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಭಾರೀ ಕೆಟ್ಟ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ರಜತ್ ಪಟಿದಾರ್ ಅವರು, ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್. ಅಂದರೆ ಈ ಸಲದ ಒಂದು ಅವ್ರದ್ದು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಇದು ಒಳ್ಳೆ ಫಾರ್ಮ್ ಇಲ್ಲ. ಬಟ್ ಅದನ್ನು IPL ಅಲ್ಲಿ ಅದನ್ನು ಸುಳ್ಳಾಗಿಸ್ಬೇಕು ಅವರು. ಲಾಸ್ಟ್ ಇಯರ್ ಕೂಡ ಸ್ಟಾರ್ಟಿಂಗ್ ಒಳ್ಳೆ ಇತ್ತು, ಮತ್ತು ಅವರ ಫಾರ್ಮು ಕುಂಠಿತವಾಗ್ತಾ ಹೋಯಿತು. ಅದೆಲ್ಲ ಈಗ ಬಡ್ಡಿ ಸಮೇತ ವಾಪಸ್ ಕೊಡಬೇಕು. ರಜತ್ ಪಾಟಿದಾರ್ ಅವರು ಶೈನ್ ಆಗಲೇಬೇಕು ಈ ಒಂದು ಮಿಡ್ಲ್ ಆರ್ಡ್ರಲ್ಲಿ. ಅದಾದಮೇಲೆ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ, ಟಿಮ್ ಡೇವಿಡ್. ನೋಡಿ, ಟಿಮ್ ಡೇವಿಡ್ ತನಕ ಒಬ್ಬರು ಬೌಲರ್ಸ್ ಇಲ್ಲ. ಅದು ಒಂದೇ ನಮಗೊಂಚೂರು ಅಯ್ಯಯ್ಯೋ ಅಂತ ಅನ್ಸೋದು. ಯಾರು ಕೂಡ ಅಂದರೆ ಆಲ್ರೌಂಡರ್ಸ್ ಥರದವ್ರು ಯಾರೂ ಇಲ್ಲ. ಅದಾದ ಮೇಲೆ ಹೊಡೆಬಡೆ ಆಟಗಾರ ರೊಮಾರಿಯೋ ಶೆಫರ್ಡ್ ಬೇಕೇ ಬೇಕು. ಅಟ್ಲೀಸ್ಟ್ 6th ಬೌಲಿಂಗ್ ಆಪ್ಷನ್ ಆಗಿ ಬೇಕೇ ಬೇಕು ಶೆಫರ್ಡ್ ಅವರು. ಅದಾದಮೇಲೆ ಕೃಣಾಲ್ ಪಾಂಡ್ಯ, ಅಷ್ಟು ಅಲ್ಲಿಯ ತನಕ ಬ್ಯಾಟಿಂಗ್ ಡೆಪ್ತ್ ಉಂಟು, ಅದೊಂದು ಖುಷಿ. ಕೃಣಾಲ್ ಪಾಂಡ್ಯ ಅಲ್ಲಿ ಬರ್ತಾರೆ. ಅದಾದಮೇಲೆ ಭುವನೇಶ್ವರ್ ಕುಮಾರ್, ಹೇಸಲ್ವುಡ್, ಯಶ್ ದಯಾಳ್, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ. ಈಗ ನೀವು ಕಮೆಂಟ್ ಹಾಕುವ ಮುಂಚೆ ಹೇಳ್ತೇನೆ, ಇದು ಅಂದರೆ ಒಂದು ಎಂತ ಹೇಳೋದು, ಇದು ಈಗ ನಮಗೆ ಕಾಣ್ತಾ ಇರುವಂಥ ಪ್ಲೇಯಿಂಗ್ 11 ಇದು ಇರ್ಬೋದು. ಎಲ್ಲರೂ ಕೂಡ ಫಿಟ್ ಇದ್ದರೆ, ಇವರೆಲ್ಲರೂ ಕೂಡ ಬಂದರೆ ಇವರು ಪಕ್ಕ ಪ್ಲೇಯಿಂಗ್ 12 ಇವರೇ ಆಗಿರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈಗ ಗುಮಾನಿಗಳು ಎಂತ ಕೇಳಿ ಬರ್ತಾ ಉಂಟು, ಹೇಸಲ್ವುಡ್ ಅವರು ಫಿಟ್ ಇಲ್ಲ, ಸ್ಟಾರ್ಟಿಂಗಿನ ಕೆಲವು ಮ್ಯಾಚ್ಗಳಿಗಂತೂ ಹೇಸಲ್ವುಡ್ ಅವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಸಾಲ್ಟ್ ಅವರದ್ದು ಫಾರ್ಮು ಒಂದು ಚೂರು ಸಹ ಒಳ್ಳೇದಿಲ್ಲ. ಹೇಗೆ ನಾವು ರಜತ್ ಪಾಟಿದಾರ್ ಅವರ ಫಾರ್ಮ್ ಒಳ್ಳೆ ಇಲ್ಲ ಅಂತ ಹೇಳ್ತಿದ್ದೇವಲ್ಲ, ಫಸ್ಟ್ ಕ್ಲಾಸ್ ಕ್ರಿಕೆಟ್ ಇದು. ಸಾಲ್ಟ್ ಅವ್ರದ್ದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ ಅವರ ಫಾರ್ಮು ಒಳ್ಳೇದಿಲ್ಲ ಅಂತ. ಹಾಗೆಯೇ ಒಂದಿಷ್ಟು ನಾನು ಆರ್ಟಿಕಲ್ಸ್ ಎಲ್ಲ ಓದಿದೆ. ಏನು ಅಂತಂದರೆ, ಯಶ್ ದಯಾಳ್ ಅವರು ಕಾಣಿಸಿಕೊಳ್ತಾ ಇಲ್ಲ, ಕ್ಯಾಂಪಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ಯಶ್ ದಯಾಳ್ ಅವರು ಆಡ್ತಾರಾ ಇಲ್ವೋ? ಯಾಕಂತಂದರೆ ಅವರ ಪರ್ಸ್ನಲ್ ಲೈಫಲ್ಲಿ ಏನೇನೋ ಆಗಿದೆ. ಒಂದು ಪೊಲೀಸ್ ಕೇಸಲ್ಲಿ ಆಗಿತ್ತು, FIR ಆಗಿತ್ತು. ನಾನು ಅದರ ಪರ್ಸನಲ್ ಲೈಫ್ ಬಗ್ಗೆ ನಮ್ಮ ಈ ಚಾನಲ್ ನಾನು ಯೂಶ್ವಲಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಟ್
ಅವರು RCB ಒಂದು ಕ್ಯಾಂಪಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಇರುವುದರಿಂದಾಗಿ ರಿಪ್ಲೇಸ್ಮೆಂಟ್ ಪ್ಲೇಯರ್ಸ್ ಬಗ್ಗೆ ಸಹ ನಾವು ಮಾತಾಡಬೇಕಾದಂತಹ ಅಗತ್ಯ ಉಂಟು. ಈಗ ನೋಡಿ, ವಿರಾಟ್ ಕೊಹ್ಲಿ ಅವರು ಅಫ್ಕೋರ್ಸ್ ಇದ್ದಾರೆ, ಫಿಲ್ ಸಾಲ್ಟ್ ಇದು ಫಾರ್ಮ್ ಯದ್ವಾ ತದ್ವಾ ಕೈ ಕೊಟ್ಟರೆ, ಆಗ ಜಾಕೋಬ್ ಬೆಥೆಲ್ ಅವ್ರನ್ನ ನನಗೆ ಫಸ್ಟ್ ಪ್ಲೇಯಿಂಗ್ 11 ಅವರಿಗೆ ಅವಕಾಶ ಸಿಗುವುದಿಲ್ಲ ಅಂತಲೇ ಅನಿಸ್ತಾ ಉಂಟು. ಬಟ್ ಸಾಲ್ಟ್ ಅವರು ಇಲ್ಲ ಅವ್ರದ್ದು ಫಾರ್ಮ್ ಪೂರ್ತಿ ಕೈ ಕೊಟ್ಟಿದೆ ಅಂತಂದರೆ ಬೆಥೆಲ್ಗಿಂತ ಒಂದು ಒಳ್ಳೆ ಆಪ್ಷನ್ ಇನ್ನೊಂದು ಇಲ್ಲ ಅಂತ ನನ್ನ ಭಾವನೆ. ಎಂಥ ಫಾರ್ಮ್, ಅವ್ರ ಪರ್ಸ್ನಲ್ ಫಾರ್ಮ್ ಭಯಂಕರ ಸೂಪರ್ ಉಂಟು. ಮತ್ತು 3 ಫಾರ್ಮ್ಯಾಟಲ್ಲಿ 100 ಹೊಡೆದಿರುವಂತಹ ಇಂಗ್ಲೆಂಡಿನ ಆಟಗಾರ. ಟೆಸ್ಟ್ ಆಗಿರ್ಬೋದು, ODI ಆಗಿರ್ಬೋದು, T20 ಆಗಿರ್ಬೋದು, ಆ್ಯಂಡ್ ಈವನ್ ರೀಸೆಂಟಾಗಿ ನಡೆದಂತಹ T20 ವರ್ಲ್ಡ್ ಕಪ್ಪಲ್ಲಿ ಸೆಮಿಫೈನಲಲ್ಲಿ ಅಣ್ಣ ಹೆಂಗೆ ಹೊಡೆದಿದ್ದ ಅಂತ ಇನ್ನೂ ಸಹ ನಮಗೆ ನೆನಪುಂಟು. ಸೊ ಬೆಥೆಲ್ ಅವ್ರನ್ನ ಆಡಿಸಿದ್ರು ಕೂಡ ಏನೂ ತಪ್ಪಿಲ್ಲ. ಹಾಗೆಯೇ ಶುವರ್ ಶಾಟ್ ದೇವದತ್ ಪಡಿಕ್ಕಲ್ ಅವರು ಫಸ್ಟ್ ಆಪ್ಷನ್ ಆಗಿರ್ತಾರೆ. ಯಾಕೆಂತಂದ್ರೆ ಅವ್ರದ್ದು ಪ್ರೆಸೆಂಟ್ ಫಾರ್ಮ್ ಚಿತ್ರಾನ್ನ, ಏನು ರಣಜಿ ಆಗಿರ್ಬೋದು ಅಥವಾ ಯಾವುದೇ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಯಾವುದೇ ತಗೊಳ್ಳಿ, ಅವ್ರದ್ದು ಪ್ರೆಸೆಂಟ್ ಫಾರ್ಮ್ ಯಾವುದೋ ಬೇರೆ ಲೆವೆಲಲ್ಲಿ ಉಂಟು ಭಾರತದ ಬೆಥೆಲ್ ಅವರು. ಸೊ ಅಷ್ಟು ಒಳ್ಳೆ ಫಾರ್ಮ್ ಉಂಟು ಅವ್ರದ್ದು. ಸೊ ಇನ್ನೂ ಸಹ ರಿಪ್ಲೇಸ್ಮೆಂಟ್ ಪ್ಲೇಯರ್ ಬೇಕು ಅಂತಂದರೆ ಅಫ್ಕೋರ್ಸ್ ವೆಂಕಟೇಶ್ ಅಯ್ಯರ್ ಅವರು ಇದ್ದಾರೆ, 7 ಕೋಟಿಗೆ ಬೈ ಮಾಡಿದ್ದಾರೆ. ಅದಾದಮೇಲೆ ನನಗೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ಅಂತ ಕಾಣ್ತಾ ಇರೋದು ಹೇಸಲ್ವುಡ್ ಅವರು ಬರುವ ತನಕ ಡಫಿ ಅವ್ರನ್ನ ಆಡಿಸ್ತಾರೆ ಏನೋ. ಬಟ್ ಡಫಿ ಅವರು ನ್ಯೂಜಿಲೆಂಡ್ ಈ ಪ್ಲೇಯರು, ಒಳ್ಳೆ ಟಾಲ್ ಬೌಲರು, ಅವರ T20 ರ್ಯಾಂಕಿಂಗ್ ಒಳ್ಳೆ ಉಂಟು. ಬಟ್ ಭಾರತದ ಎಗೇನ್ಸ್ಟ್ ಡಫಿದು ಬೌಲಿಂಗ್ ಏನೂ ನಡೆಯಿಲ್ಲ. ಎಲ್ಲರೂ ದಡ ಅಂತ ಹೊಡೆದಿದ್ದಾರೆ. T20 ಸೀರೀಸಲ್ಲಿ ಆಗಿರ್ಬೋದು, ವರ್ಲ್ಡ್ ಕಪ್ಪಲ್ಲಿ ಆಗಿರ್ಬೋದು, ಸರ್ರಿ ಹೊಡಿಸ್ಕೊಂಡಿದ್ದಾರೆ ಭಾರತದ ಎಗೇನ್ಸ್ಟ್. ಭಾರತದ ಪಿಚ್ಚಲ್ಲಿ ಅವ್ರದ್ದು ಬೌಲಿಂಗ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಓಕೆ, ಅವರು ಟಾಲ್ ಇದ್ದಾರೆ, ಹಾರ್ಡ್ ಲೆಂತ್ ಆಗ್ತಾರೆ. ಸೊ ಹೇಸಲ್ವುಡ್ ಬರುವ ತನಕ ಡಫಿ ಅವ್ರನ್ನ ಆಡಿಸಿದ್ರು ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ಹಾಗೆಯೇ ಯಶ್ ದಯಾಳ್ ಅವರ ಅನುಪಸ್ಥಿತಿಯ ಬಗ್ಗೆ ಇನ್ನೂ ಸಹ ಗೊತ್ತಿಲ್ಲ. ಅವರು ಬರ್ತಾರಾ, ಆಡುದಿಲ್ವ ಅಂತ ಗೊತ್ತಿಲ್ಲ. ಸೊ ಅವರು ಇಲ್ಲ ಅಂತಿದ್ರೆ ನನ್ನ ಪ್ರಕಾರ RCB ರಸಿಕ್ ಧಾರ್ ಅವರನ್ನು ಕಣಕ್ಕಿಳಿಸ್ಬೋದು. ಇಲ್ಲೇ ಇದ್ರೆ 5.2 crore ಕೊಟ್ಟು ಮಂಗೇಶ್ ಯಾದವ್ ಅವ್ರನ್ನ ಎಂತ ಬೆಂಚಲ್ಲಿ ಇಡ್ಲಿಕ್ಕೆ ತಗೊಂಡೋದ. ಸೊ ಅವ್ರನ್ನ ಡೈರೆಕ್ಟಾಗಿ ಪ್ಲೇಯಿಂಗ್ 11 ಅಟ್ಲೀಸ್ಟ್ ಸ್ಟಾರ್ಟಿಂಗಲ್ಲಿ ಪಟ್ಟಂತ ಆಡಿಸ್ಬೋದು. ಇಲ್ಲ ನಾವು ನೋಡುವ ಹೇಗೆ ಹಾಕ್ತಾನೆ, ಬೌಲಿಂಗ್ ಹೇಗೆ ಹಾಕ್ತಾನೆ ಅಂತ ನೋಡುವ ಅಣ್ಣ ಅಂತ ಡೈರೆಕ್ಟಾಗಿ ಪ್ಲೇಯಿಂಗ್ 11 ಅವರಿಗೆ ಅವಕಾಶ ಸಿಕ್ಕಿದ್ರು ಸಿಗ್ಬೋದು. ಬಟ್ ಇಂಪ್ಯಾಕ್ಟ್ ಪ್ಲೇಯರ್ ಸುಯೇಶ್ ಶರ್ಮಾ ಅವರೇ ಆಗಿರ್ತಾರೆ. ಈಗ ಇನ್ನೊಂದು ಅನ್ರಿಯಲಿಸ್ಟಿಕ್ ಅಪ್ರೋಚ್ RCB ಕ್ಯಾರಿ ಮಾಡ್ಬೋದು. ಏನು ಅಂತಂದರೆ, ನಾವು ಪೂರ್ತಿ ಬೌಲಿಂಗ್ ಅಟ್ಯಾಕ್ ಏನಿದೆ ನಾವು ಭಾರತದವ್ರನ್ನೇ ಕಣಕ್ಕಿಳಿಸ್ತೇವೆ. 4 ಫಾರಿನರ್ಸ್ ಏನಿದ್ದಾರೆ ಅವರು ಎಲ್ಲರ ಸಹ ಬ್ಯಾಟ್ಸ್ಮನ್ನೇ ಇರಲಿ ಅನ್ನುವಂತಹ ಒಂದು ಮನೋಭಾವಕ್ಕೆ ಏನಾದರೂ ಬಂದರೆ, ಆಗ ಫಿಲ್ ಸಾಲ್ಟ್ ಮತ್ತು ಜಾಕೋಬ್ ಬೆಥೆಲ್ ಅವರಿಬ್ಬರು ಕೂಡ ಸ್ಥಾನವನ್ನು ಪಡೆದುಕೊಳ್ಬೋದು. ದೇವದತ್ ಪಡಿಕ್ಕಲ್ ಅವರಿದ್ದು ಸ್ಥಾನ ಹೋಗ್ಬೋದು. ಆ್ಯಂಡ್ ಬೌಲಿಂಗ್ ಅಟ್ಯಾಕ್ ನೋಡೋದಿದ್ರೆ ರಸಿಕ್ ಧಾರ್ ಮತ್ತು ಮಂಗೇಶ್ ಯಾದವ್ ಅವರಿಬ್ಬರನ್ನು ಸಹ ಪ್ಲೇಯಿಂಗ್ 11 ಆಡಿಸ್ಬೋದು. ಬಟ್ ಇದು ತುಂಬ ಅನ್ರಿಯಲಿಸ್ಟಿಕ್ ಅಪ್ರೋಚ್ ಅಂತ ನನಗೆ ಅನ್ನಿಸೋದು. ಅಂದರೆ ಬೌಲಿಂಗ್ ಅಟ್ಯಾಕ್ ಆಗ ಸಿಕ್ಕಾಪಟ್ಟೆ ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಅಟ್ಯಾಕ್ ಆಗ್ತದೆ. ಯಾಕೆಂತಂದರೆ ಭುವನೇಶ್ವರ್ ಕುಮಾರ್ ಮಾತ್ರ ಒಂಥರ ಫಾಸ್ಟ್ ಬೌಲಿಂಗ್ ಅಂತ ನೋಡಿದ್ರೆ ಅವ್ರದ್ದು ಮಾತ್ರ ಒಂದು ಎಕ್ಸ್ಪೀರಿಯನ್ಸ್ ಉಂಟು. ರಸಿಕ್ ಧಾರ್ ಇನ್ಎಕ್ಸ್ಪೀರಿಯನ್ಸ್, ಮಂಗೇಶ್ ಯಾದವ್ ಇನ್ಎಕ್ಸ್ಪೀರಿಯನ್ಸ್, ಸುಯೇಶ್ ಶರ್ಮಾ ಅವರು ಕೂಡ ಇನ್ಎಕ್ಸ್ಪೀರಿಯನ್ಸ್. ಸೊ ಇದು ಸಿಕ್ಕಾಪಟ್ಟೆ ಅನ್ರಿಯಲಿಸ್ಟಿಕ್ ಅಪ್ರೋಚು. ಸೊ ಐದರ್ ಸಾಲ್ಟ್ ಅಥವಾ ಜಾಕೋಬ್ ಆಡ್ಬೋದು. ಅವರಿಬ್ಬರು ಕೂಡ ಪ್ಲೇಯಿಂಗ್ 11 ಕಾಣಿಸ್ಕೊಡೋದು ಭಾರಿ ರೇರ್ ಸಿನಾರಿಯೋ ಅಂತ ಅಂದ್ಕೊಳ್ತೇನೆ. ಅದು ಸಹ ನಮ್ಮ ದೇವದತ್ ಪಡಿಕ್ಕಲ್ ಅವ್ರನ್ನ ಹೊರಗಡೆ ಕೂರಿಸಿ ಜಾಕೋಬ್ ಬೆಥೆಲ್ ಐ ಡೋಂಟ್ ಥಿಂಕ್ ಸೊ. ಬಟ್ ಓವರ್ ಆಲ್ ನೋಡಿದ್ರೆ RCB ಸ್ಟ್ರಾಂಗ್ ಉಂಟು. ಬೌಲಿಂಗ್ ಅದೇ ಹೇಸಲ್ವುಡ್ದು ಒಂದು ಅನುಪಸ್ಥಿತಿ ಅಥವಾ ಯಶ್ ದಯಾಳ್ ಅವ್ರದ್ದು ಎಂತ ಅಂತ ಗೊತ್ತಿಲ್ಲ. ಹೇಸಲ್ವುಡ್ ಬೇಗ ಫಿಟ್ಟಾಗಿ ಬರಲಿ ಅನ್ನೋದೇ ನಮ್ಮ ಒಂದು ಹಾರೈಕೆ. ಓವರ್ ಆಲ್ ಇದು ಲಾಸ್ಟ್ ಇಯರ್ ಥರದ್ದೇ ಟೀಮು. ಏನು ಅಂಥದ್ದೇನು ಮೇಜರ್ ಚೇಂಜ್ ಅಲ್ಲ. ಲಿವಿಂಗ್ಸ್ಟನ್ ಅವರಿಲ್ಲ ಅನ್ನೋದು ಬಿಟ್ಟರೆ ಆ ಥರದ ಮೇಜರ್ ಚೇಂಜಸ್ ನನಗೇನು ಕಂಡು ಬರ್ತಾ ಇಲ್ಲ. ಸೊ ಈ RCB ಟಾಪ್ 4ಗೆ ಹೋಗ್ತದೆ ಅಂತವೇ ನನಗೆ ಅನ್ನಿಸ್ತಾ ಉಂಟು. ನಾ ಅರ್ಲಿ ಪ್ರೆಡಿಕ್ಷನ್ ಅಂತೆಲ್ಲ ಮಾಡ್ತಾ ಇರೋದಲ್ಲ ಇವ್ರು ಹೋಗ್ತಾರೆ ಅವ್ರು ಹೋಗ್ತಾರೆ ಅಂತ. ಬಟ್ ಆಲ್ಮೋಸ್ಟ್ ಲಾಸ್ಟ್ ಇಯರ್ದೇ ಟೀಮ್ ಇರೋದ್ರಿಂದಾಗಿ ಸಾಲ್ಟ್ ಅವರೆಲ್ಲ ಕ್ಲಿಕ್ ಆದರೆ, ಅವ್ರದ್ದು ಪರ್ಸನಲ್ ಫಾರ್ಮ್ ಒಳ್ಳೆ ಇಲ್ಲ ಹೌದು, ಸಾಲ್ಟ್ ಅವರೆಲ್ಲ ಕ್ಲಿಕ್ ಆದರೆ ದಿಸ್ ಟೀಮ್ ಇಸ್ ಗುಡ್, ಟಾಪ್ 4ಗೆ ಹೋಗ್ಬೋದು ಅಂತಲೇ ನನಗೆ ಅನ್ನಿಸ್ತಾ ಉಂಟು. ನಿಮ್ಗೇನು ಅನ್ನಿಸ್ತದೆ ಅಂತ ಇದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೋಡುವ, ನಾಳೆ ನನ್ನ ಸೆಕೆಂಡ್ ಫೇವ್ರೆಟ್ ಟೀಮ್ ಯಾವುದು, ಮುಂಬೈ ಇಂಡಿಯನ್ಸ್. ಅದರ ಪ್ರಿವ್ಯೂ ವಿಡಿಯೋ ನಾಳೆ ಬರ್ತದೆ. ನಾಡಿದ್ದು ಚೆನ್ನೈ ಸೂಪರ್ ಕಿಂಗ್ಸ್ ನನ್ನ ಥರ್ಡ್ ಫೇವ್ರೆಟ್ ಟೀಮ್. ಇದು 3 ನಾನು ಸುಮಾರು ಟೈಮಿಂದ ಹೇಳ್ತಿದ್ದೇನೆ. ಫಸ್ಟ್ RCB, ಮುಂಬೈ, CSK ಇದೇ ನಂದು ಟಾಪ್ 3 ಫೇವ್ರೆಟ್ ಟೀಮ್ಸ್. ಸೊ ಮಂಡೇ CSKದು ವಿಡಿಯೋ ಬರ್ತದೆ. RCBಯ ಪ್ಲೇಯಿಂಗ್ 11 ಅಥವಾ ಆಕ್ಷನ್ ಅಥವಾ ಇಲ್ಲ ನಿಮ್ಮದು ಸರಿ ಇಲ್ಲ, ನೀವು ಹೇಳಿದ್ದು ಸರಿ ಇಲ್ಲ,
ಇವ್ರು ಪ್ಲೇಯರ್ಸ್ ಇರ್ತಾರೆ ಪ್ಲೇಯಿಂಗ್ 11 ಅಥವಾ ಪ್ಲೇಯಿಂಗ್ 12 ಯಾರು ಇರ್ತಾರೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಧಾರಾಳವಾಗಿ ತಿಳಿಸ್ಬೋದು. ಆ್ಯಂಡ್ ನನಗೆ ಗೊತ್ತುಂಟು ಈ ವಿಡಿಯೋಯಿಂದ ಕಮೆಂಟ್ ಸೆಕ್ಷನ್ಲಿ ಜಗಳ ಶುರು ಆಗ್ತದೆ. ಮಾಡ್ಕೊಳ್ಳಿ, ಎಂತ ಬೇಕಾದ್ರೆ ಮಾಡ್ಕೊಳ್ಳಿ. ನಾನು ಇಷ್ಟು ವರ್ಷ ಎಲ್ಲ ಹೇಳ್ತಾ ಇದ್ದೆ ಜಗಳ ಆಡಬೇಡಿ ಹಾಗೆ ಹೀಗೆ ಅಂತ. ಎಂತ ಬೇಕಾದ್ರೂ ಮಾಡ್ಕೊಳ್ಳಿ. ಇನ್ನು 2 ತಿಂಗಳಂತೂ ಇದ್ದದ್ದೇ. ಕಮೆಂಟ್ ಸೆಕ್ಷನ್ ಪೂರ್ತಿ ರಾಡಿ ಆಗಿರ್ತದೆ, ಒಬ್ರಿಗೊಬ್ರು ಬೈಕೋತಾ ಇರ್ತೀರಿ. ನಿಮ್ಮ ಇಷ್ಟ ಎಂತ ಬೇಕಾದ್ರೆ ಮಾಡ್ಕೊಳ್ಳಿ. ನಾಳೆ ಸಿಗುವ, ಸರಿಯಾಗಿ ಬರುವ. ನಮಸ್ಕಾರ.